ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು ಟಿ ಎಕ್ಸಾಮ್ ಬಗ್ಗೆ ಮಾತಾಡುವ. ಏನು ಟಿ ಎಕ್ಸಾಮ್ ಅಂದರೆ, ಯಾವಾಗ ಇದ್ರದ್ದು ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ, ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ, ಮತ್ತು ಎಕ್ಸಾಮ್ ಡೇಟ್ ಏನು, ಮತ್ತು ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಕಡ್ಡಾಯವಾಗಿ ಟಿ ಬರೀಲೇಬೇಕಾ ಅನ್ನೋದು ಕೂಡ ಈ ವಿಡಿಯೋಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಮತ್ತು ಈ ಟಿ ಎಕ್ಸಾಮ್ಗೆ ಸಿಲೆಬಸ್ ಏನಿದೆ, ಮತ್ತು ಈ ಸಿಲೆಬಸ್ ಅಲ್ಲಿ ಎಕ್ಸಾಮ್ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಯಾವ್ದಾವ ಸಬ್ಜೆಕ್ಟ್ಸ್ ಬರೀಬೇಕು ಮತ್ತು ಕಂಟೆಂಟ್ ಏನೆಲ್ಲ ಇರುತ್ತೆ ಅನ್ನೋದು ಈ ವಿಡಿಯೋಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಟಿ ಎಕ್ಸಾಮ್ ಬರೀತಿದ್ದಾರೆ ಅಥವಾ ಬರೀಲಿಕ್ಕೆ ಮುಂದೆ ಬರಿಬಹುದು ಅನ್ನೋದು ಆಸೆ ಇಟ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತು ಇನ್ನೂ ಕೂಡ ಹೋಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ ಇದ್ರೆ ನಿಮಗೆ ಈ ವಿಡಿಯೋಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಸೊ ಏನು ಟಿ ಎಕ್ಸಾಮ್ ಅಂದ್ರೆ ಏನು? ಟಿ ಎಕ್ಸಾಮ್ ಇಸ್ ನಥಿಂಗ್ ಬಟ್ ದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ದಟ್ ಈಸ್ 2025. ಲಾಸ್ಟ್ ಇಯರ್ ಕಾಲ್ ಫಾರ್ ಮಾಡಿರಲಿಲ್ಲ, ಈ ಇಯರ್ ಕಾಲ್ ಫಾರ್ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಟಿ ಎಕ್ಸಾಮ್ ಅನ್ನೋದು ಒಂದು ಕಡ್ಡಾಯ ಎಕ್ಸಾಮ್ ಅಂತ ಮಾಡಿದ್ದಾರೆ. ಅಂದ್ರೆ ನೀವು ಏನಾದರೂ ಟೀಚರ್ ಆಗಿದ್ದೀರಾ ಅಂದ್ರೆ ನೀವು ಟಿ ಎಕ್ಸಾಮ್ ಟಿಯಲ್ಲಿ ಕ್ವಾಲಿಫೈ ಆಗಿರಲೇಬೇಕು. ಇದರಲ್ಲಿ ನೀವು ಈ ಎಕ್ಸಾಮ್ ಬರೆದು ನೀವು ಕ್ವಾಲಿಫೈ ಆಗಿದ್ರೆ ಮಾತ್ರ ನೆಕ್ಸ್ಟ್ ಯಾವುದೇ ಒಂದು ಕಾಲ್ ಫಾರ್ ಮಾಡಿದ್ರೆ, ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಕಾಲ್ ಫಾರ್ ಮಾಡಿದ್ರೆ ಟಿ ಎಕ್ಸಾಮ್ದು ಕ್ವಾಲಿಫಿಕೇಶನ್ ಕೇಳ್ತಾರೆ, ನೀವು ಎಕ್ಸಾಮ್ ಬರ್ದಿದ್ದೀರಾ ಇಲ್ಲ ಅಂತ. ಸೊ ಟಿ ಎಕ್ಸಾಮ್ ಒಂದು ಕಡ್ಡಾಯವಾಗಿ ಎಕ್ಸಾಮ್. ಈಗ ನೆಕ್ಸ್ಟ್ ನೀವು ಆಸ್ ಎ ನೀವು ಟೀಚರ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಟಿ ಇಸ್ ಕಂಪಲ್ಸರಿ ಮಾಡಿದ್ದಾರೆ. ಸೊ ಟಿ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಿಲಿಟಿ ಏನು? ನೀವು ಮಿನಿಮಮ್ ಅಟ್ಲೀಸ್ಟ್ ನೀವು PUC ಕಂಪ್ಲೀಟ್ ಆಗಿರಬೇಕು, ಅದ್ರ ಜೊತೆಯಲ್ಲಿ ಅಥವಾ ಡಿಗ್ರಿನೂ ಕೂಡ ಕಂಪ್ಲೀಟ್ ಆಗಿರ್ಬೋದು. ಮಿನಿಮಮ್ 50% ಅಷ್ಟು ಅಗ್ರಿಗೇಟ್ ಇದ್ರೆ ನೀವು ಟಿ ಎಕ್ಸಾಮ್ ಬರಿಬೋದು. ಅದ್ರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಟೀಚರ್ಸ್ ಎಲಿಜಿಬಿಲಿಟಿ, ದಟ್ ಈಸ್ ಟೀಚರ್ಸ್ ಟ್ರೈನಿಂಗ್ ಆಗಿರಬೇಕು. ನಿಮಗೆ BEd ಮಾಡಿರ್ಬೋದು ನೀವು, ಅಥವಾ DELED ಎಲಿಮೆಂಟರಿ ಎಜುಕೇಶನ್ ಇಂದ, ಅದು ಕೂಡ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಕೂಡ ಮಾಡಿರ್ಬೋದು. ಅದರಲ್ಲಿ ನಿಮ್ಮ ಅಗ್ರಿಗೇಟ್ ಅಟ್ಲೀಸ್ಟ್ 50% ಇದ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಟಿ ಎಕ್ಸಾಮ್. ಅಂಡ್ ಈ ಟಿ ಎಕ್ಸಾಮ್ದು ಆನ್ಲೈನ್ ಅರ್ಜಿಯನ್ನು ದಟ್ ಈಸ್ 23 ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. 23 ಅಕ್ಟೋಬರ್ ಇಂದ ನಿಮ್ಗೆ 9 ನವೆಂಬರ್ ವರೆಗೂ ಈ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ. ಆವಾಗ ನೀವು ಹೋಗಿ ಆರಾಮಾಗಿ ಆನ್ಲೈನ್ ಅಲ್ಲಿ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಪ್ಲೈ ಆನ್ಲೈನ್ ಟಿ ಎಕ್ಸಾಮ್ ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ನೀವು ನಿಮ್ಮ ಅರ್ಜಿಯನ್ನು ಹಾಕ್ಬೋದು. ಬರುವ ದಿನಗಳಲ್ಲಿ ನಿಮ್ಗೆ ನಾನು ಬೇಕಂದ್ರೆ ಯಾವ ರೀತಿಯಲ್ಲಿ ಈ ಅಪ್ಲಿಕೇಶನ್ ಹಾಕಬೇಕು ಅಂತಾನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಈಸಿಯಾಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಈವನ್ ಥ್ರೂ ಯುವರ್ ಲ್ಯಾಪ್ಟಾಪ್ ಆರ್ ಮೊಬೈಲ್ ಮುಖಾಂತರನು ಹಾಕ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನ್ನ ವಿಡಿಯೋ ಅನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ನಿಮ್ ಮುಂದೆ ಇದು ಹೆಲ್ಪ್ ಆಗುತ್ತೆ. ಅಂಡ್ ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅಂದ್ರೆ ದಟ್ ಈಸ್ ಡಿಸೆಂಬರ್ 7, ಭಾನುವಾರ, ಸಂಡೇ ಎಕ್ಸಾಮ್ ಇರುತ್ತೆ. ಪೇಪರ್ 1 ಮತ್ತೆ ಪೇಪರ್ 2 ಎರಡು ಪೇಪರ್ಸ್ ಇರುತ್ತೆ. ಫಸ್ಟ್ ಪೇಪರ್ ನಿಮಗೆ 9:30 ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ 9 o'clock ಅಲ್ಲಿ ನೀವು ಎಕ್ಸಾಮ್ ಸೆಂಟರ್ ಒಳಗೆ ಇರಬೇಕು. 9 o'clockಗೆ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ರೆ 9:30 ಇಂದ ಪೇಪರ್ ಕೊಡ್ತಾರೆ. 12 o'clockಗೆ ನಿಮ್ಗೆ ಫಸ್ಟ್ ಪೇಪರ್ ಮುಗಿಯುತ್ತೆ. ಆಮೇಲೆ ಬ್ರೇಕ್ ಇರುತ್ತೆ. ದಟ್ ಈಸ್ ನೆಕ್ಸ್ಟ್ ಪೇಪರ್ 2 to 4:30 ನಿಮ್ಗೆ ಎಕ್ಸಾಮ್ ಇನ್ನೊಂದು ಇರುತ್ತೆ. ದಟ್ ಈಸ್ 2.5 hours ಇದು ಒಂದು ಪೇಪರ್. ಸೊ ನಿಮ್ಮ ಎಕ್ಸಾಮ್ ಡೇಟ್ ಮತ್ತೆ ಏನ್ ಟೈಮಿಂಗ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಈ ಎಕ್ಸಾಮ್ ಟಿ ಎಕ್ಸಾಮ್ ಏನಿದೆ, ಇದಕ್ಕೆ ಫೀಸ್ ಕೂಡ ಇದೆ. ಎಷ್ಟು ಫೀಸ್ ಅಂದ್ರೆ, ನೀವು 2A 2B 3A 3B ಈ ಕ್ಯಾಟಗರಿಯಲ್ಲಿ ಇದ್ರೆ ನೀವು ಪತ್ರಿಕೆ ಒಂದಡಿ ಪೇಪರ್ 1 ಅಥವಾ ಪೇಪರ್ 2 ಎರಡರಲ್ಲಿ ಯಾವ್ದಾದ್ರು ಒಂದು ಬರೀತಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಪೇಪರ್ 1 ಮಾತ್ರ ಬರೀತಿದ್ದೀನಿ. ಪೇಪರ್ 1 ಯಾವುದಕ್ಕೆ ಸಂಬಂಧಪಟ್ಟಂದ್ರೆ 1 to 5th ಸ್ಟ್ಯಾಂಡರ್ಡ್ ನೀವು ಏನಾದ್ರು ಕ್ಲಾಸ್ ಮಾಡ್ತಿದ್ದೀರಾ ಅಥವಾ ಟೀಚಿಂಗ್ ಮಾಡ್ಲಿಕ್ಕೆ ಇಷ್ಟ ಇದೆ ಅಷ್ಟೇ, ಆ ಕ್ಲಾಸಸ್ ಮಾತ್ರ ನಾನು ಮಾಡ್ತೀನಿ, ಪ್ರೈಮರಿ ಸ್ಕೂಲ್ ಅಂತ ಬಂದ್ರೆ ದಟ್ ಈಸ್ ಪೇಪರ್ 1 ಮಾತ್ರ ನಾನು ಅಪಿಯರ್ ಮಾಡ್ಬೋದು. ಇಲ್ಲ ನಾನು 1 to 5th ಜೊತೆಯಲ್ಲಿ 6th to 8th ವರ್ಗು ಕೂಡ ನಾನು ಟೀಚಿಂಗ್ ಮಾಡ್ತೀನಿ ಅನ್ನೋದಿದ್ರೆ, ನೀವು ಆ ಕ್ಲಾಸಸ್ಗೂ ಕೂಡ ನಾನು ಟೀಚ್ ಮಾಡಬೇಕು ಅಂತ ಇದ್ರೆ ನೀವು ಪೇಪರ್ 2 ಕೂಡ ಸೆಲೆಕ್ಟ್ ಮಾಡಬೇಕು. ಸೊ ಟೋಟಲ್ ಆಗಿ ನೀವು ಪೇಪರ್ 1 ಮಾತ್ರ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 700 ಫೀಸ್ ಇರುತ್ತೆ. ಇಲ್ಲ ನಾನು ಪೇಪರ್ 1 ಅಂಡ್ ಪೇಪರ್ 2 ಎರಡೂ ಕೂಡ ನಾನು ಬರೀಬೇಕು, ಬಿಕಾಸ್ ನಾನು 8th ಸ್ಟ್ಯಾಂಡರ್ಡ್ ವರ್ಗು ನಾನು ಪಾಠ ಮಾಡಬೇಕು ಅನ್ನೋದಿದ್ರೆ ನಿಮ್ಮ ಫೀಸ್ ಏನಾಗಿರುತ್ತೆ ಅಂದ್ರೆ 1000 rupees ಆಗಿರುತ್ತೆ. ದಟ್ ಈಸ್ ಸ್ಪೆಷಲಿ ಇಲ್ಲಿ SC ST ಮತ್ತೆ ಪ್ರವರ್ಗ 1 ರಿಸರ್ವ್ಡ್ ಕ್ಯಾಟಗರೀಸ್ಗೆ ಫೀಸ್ ಕಮ್ಮಿ ಇದೆ. 350 ಫಾರ್ ಪೇಪರ್ 1 ಆರ್ ಪೇಪರ್ 2. ಅಂಡ್ ಎರಡೂ ಪೇಪರ್ಸ್ ನೀವು ಅವ್ರು ಏನಾದ್ರು ಬರೀತಿದ್ದೀರಾ ಅಂದ್ರೆ ನೀವು ದಟ್ ಈಸ್ 500
ನಿಮ್ಮ ಫೀಸ್ ಇರುತ್ತೆ. ನೀವು ನಿಮ್ಮ ಫೀಸನ್ನು ಚಲನ್ ಮುಖಾಂತರನು ಕಟ್ಬೋದು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆರ್ UPI ಮುಖಾಂತರನು ಕೂಡ ಫೀಸನ್ನು ಕಟ್ಬೋದು. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಟೈಮಿಂಗ್ಸ್ ಅಂತೂ ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ಥರ ಇರುತ್ತೆ ಅಂತ. ಇದನ್ನು ನೀವು ಫಾಲೋ ಮಾಡ್ತೀರಾ. ನೆಕ್ಸ್ಟ್ ಅದರಲ್ಲಿರುವಂಥದ್ದು ಫಸ್ಟ್ ಈಗ ಪೇಪರ್ ಒನ್ ಬಂದಾಗ TET ಎಕ್ಸಾಮ್ ಪೇಪರ್ 1 ಬಂದಾಗ ಯಾವ ಸಬ್ಜೆಕ್ಟ್ಸ್ ಅನ್ನು ನಾನು ಅಪಿಯರ್ ಮಾಡಬೇಕು ಮತ್ತೆ ಯಾವ್ದಾವ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ಗೆ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದು. ಫಸ್ಟ್ ನೋಡಿ, ಪೇಪರ್ 1 ಕಡ್ಡಾಯ, ಪೇಪರ್ 2 ಕಡ್ಡಾಯ. ದಟ್ ಈಸ್ ಕಡ್ಡಾಯ ಭಾಷೆ 1, ಕಡ್ಡಾಯ ಭಾಷೆ 2. ಅಂದ್ರೆ ಎರಡು ಲ್ಯಾಂಗ್ವೇಜಸ್ ಕಂಪಲ್ಸರಿ ನೀವು ಬರೀಲೇಬೇಕು. ಇದರಲ್ಲಿ ಲ್ಯಾಂಗ್ವೇಜ್ 1 ನೀವು ಕನ್ನಡ, ಉರ್ದು, ಇಂಗ್ಲಿಷ್, ಹಿಂದಿ ಯಾವ್ದು ಬೇಕು. ನೀವು ಫಸ್ಟ್ ಲ್ಯಾಂಗ್ವೇಜ್ ನಾನು ಇಂಗ್ಲಿಷ್ ತಗೋತೀನಿ ಅಂದ್ರೆ ಅದೇ ತಗೋಬಹುದು. ನಾನು ಉರ್ದು ಅಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂದ್ರೆ ಯು ಕ್ಯಾನ್ ಟೇಕ್ ಉರ್ದು. ನೋ, ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಇಂಗ್ಲಿಷ್ ಯು ಕ್ಯಾನ್ ಟೇಕ್ ಪರ್ಫೆಕ್ಟ್ ಇಂಗ್ಲಿಷ್ ಆಲ್ಸೋ. ಕಡ್ಡಾಯ ಪೇಪರ್ 1. ಪೇಪರ್ 2 ಕೂಡ ಅದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡಬಹುದು. ಎಲ್ಲಾ ಒಂದು ಎಕ್ಸಾಮ್ಗೆ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾನೆ. 30 ಕ್ವಶನ್ 30 ಮಾರ್ಕ್ಸ್ ಆಗಿರುತ್ತೆ. ಒಂದು ಕ್ವಶನ್ 1 ಮಾರ್ಕ್ಸ್, ಒಂದು ಕ್ವಶನ್ಗೆ 1 ಮಾರ್ಕ್ಸ್. ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ರೂ ಕೂಡ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಥಿಂಕ್ ಮಾಡಬೇಕು. ಯೂಶುವಲಿ ಲ್ಯಾಂಗ್ವೇಜಸ್ ಅಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಇಲ್ಲ, ಬಟ್ ವೆನ್ ಯು ಕಮ್ ಟು ದ ಮ್ಯಾಥಮೆಟಿಕ್ಸ್ ಅದರಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಕೂಡ ಇರುತ್ತೆ. ಸೈನ್ಸ್ ಇದ್ದಾಗ ಸ್ವಲ್ಪ ಯೋಚನೆನೂ ಮಾಡಬೇಕಾಗುತ್ತೆ. ಅಂಡ್ 2.5 ಅವರ್ಸ್ ಇರೋದ್ರಿಂದ 2.5 ಅವರ್ಸ್ ಇನ್ ದ ಸೆನ್ಸ್ ನಿಮ್ಗೆ ಈ 2.5 ಅವರ್ಸ್ ಅಲ್ಲಿ ನೀವು 150 ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ. 150 ಕ್ವಶನ್ಸ್ 150 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಬೇಕಾಗಿರೋದು. ಸೊ ನೀವು ನಿಮ್ಮ ಒಂದು ಕ್ವಶನ್ಗೆ ಮ್ಯಾಕ್ಸಿಮಮ್ ಅಂದ್ರೂ 1 ಮಿನಿಟ್ ಸಿಗುತ್ತೆ ಅಷ್ಟೇ. ಸೊ ನಿಮ್ಮ ಪ್ರಾಕ್ಟೀಸ್ ಕೂಡ ಅದೇ ತರ ಇರಬೇಕು. ಸೊ ಪೇಪರ್ 1, ಪೇಪರ್ 2. ನೆಕ್ಸ್ಟ್ ಪೇಪರ್ 3 ಏನಿರುತ್ತೆ ಅಂದ್ರೆ ನಿಮ್ಗೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗೋಜಿ ಅಂತ ಇರುತ್ತೆ. ಇದು ಕೂಡ ಕಡ್ಡಾಯ ಪೇಪರ್ ಆಗಿರುತ್ತದೆ. ನೀವು ಇದು ಕೂಡ ಬರಿಬೇಕು. ದಟ್ ಈಸ್ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಗಣಿತ ಅಂಡ್ ನಿಮ್ಗೆ ಪರಿಸರ, ದಟ್ ಈಸ್ EVS. ನೀವು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇದ್ರೆ ನೀವು ಇದು 4th ಮತ್ತೆ 5th ಆಪ್ಷನ್ ಏನಿದೆ ಇದನ್ನು ಚೂಸ್ ಮಾಡಬಹುದು. ಇಲ್ಲ ನಾನು ಕಾಮರ್ಸ್ ಸ್ಟ್ರೀಮ್ ಅಥವಾ ನಾನು ಕಾಮರ್ಸ್ ಸೋಷಿಯಲ್ ನಾನು ತಗೊಳ್ಳೋದು ಅಂದ್ರೆ ನಿಮ್ಗೆ 6th ಆಪ್ಷನ್ ಏನಿದೆ ಸೋಷಿಯಲ್ ಸೈನ್ಸ್ ಅಂತ, ಅದನ್ನು ನೀವು ಚೂಸ್ ಮಾಡಬಹುದು. ಅದು ನಿಮ್ಗೆ 60 ಮಾರ್ಕ್ಸ್ ಇದೆ. ಸೈನ್ಸ್ ಯಾರು ತಗೋತಿದ್ದಾರೆ ಅವ್ರಿಗೆ 30 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 2 ಆಪ್ಷನ್ಸ್ ಇದೆ. ಇಲ್ಲ ನಾನು ಸೋಷಿಯಲ್ ತಗೋತಿದ್ದೀನಿ ಅಂದ್ರೆ ಅವ್ರಿಗೆ ಸಪ್ರೇಟ್ ಆಗಿ 60 ಮಾರ್ಕ್ಸ್ಗೆ ಸಪ್ರೇಟ್ ಆಗಿದೆ. ಸೊ ಈಗ ಇದರಲ್ಲಿ ಅಂತೂ ಫಸ್ಟ್ ಯಾರೇ ಬರೀತಿದ್ರು ಪೇಪರ್ 1 ಅಲ್ಲಿ ದಟ್ ಈಸ್ ಇಂಗ್ಲಿಷ್, ಇದು ಲ್ಯಾಂಗ್ವೇಜ್ 1 ಕಡ್ಡಾಯ, ಲ್ಯಾಂಗ್ವೇಜ್ 2 ಕಡ್ಡಾಯವಾಗಿರುತ್ತೆ. ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಇದು ಯಾವ್ದಪ್ಪ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗೋಜಿ, ಅದು ಕೂಡ ಪೇಪರ್ ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ಈಸ್ ಆಪ್ಷನಲ್. ನಾನು ಸೈನ್ಸ್ ಸ್ಟ್ರೀಮ್ ಅಲ್ಲಿ ಇದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ತಗೋಬಹುದು. ಇಲ್ಲ ನಾನು ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಇದ್ರೆ ನಾನೇನ್ ಮಾಡ್ಬೋದು, ಸೋಷಿಯಲ್ ಸೈನ್ಸ್ಗೆ ಹೋಗ್ಬೋದು. ಸೊ ಟೋಟಲ್ ಆಗಿ ನಿಮ್ಗೆ 150 ಮಾರ್ಕ್ಸ್ಗೆ 150 ಕ್ವಶನ್ಸ್ ಇದೆ. ದಟ್ ಇಸ್ ನೆಕ್ಸ್ಟ್ ಈಸ್ ಪೇಪರ್ 2. ಪೇಪರ್ 2 ಅಲ್ಲೂ ಕೂಡ ಸೇಮ್, ಜಾಸ್ತಿ ಚೇಂಜಸ್ ಏನೂ ಇಲ್ಲ. ಪೇಪರ್ 2 ಅಲ್ಲೂ ಕೂಡ ಪೇಪರ್ 1 ಭಾಷೆ ಇರುತ್ತೆ, ದಟ್ ಈಸ್ ಲ್ಯಾಂಗ್ವೇಜ್. ಪೇಪರ್ 2 ಇನ್ನೊಂದು ಕಂಪಲ್ಸರಿ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಬರೀಬೇಕು. ಅಂಡ್ ಸೇಮ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗೋಜಿ. 4th ಒನ್ ಈಸ್ ಅದೇ ಸೇಮ್, ನಾನೇನು ಹೇಳಿದೆ, ಸೈನ್ಸ್ ಮತ್ತೆ ಮ್ಯಾಥ್ಸ್. ಪೇಪರ್ 1 ಮತ್ತೆ ಪೇಪರ್ 2 ಎರಡರಲ್ಲೂ ಕೂಡ ಏನು ಜಾಸ್ತಿ ವ್ಯತ್ಯಾಸ ಇರಲ್ಲ. ಮಾರ್ಕ್ಸ್ ಅಲ್ಲೂ ಕೂಡ ವ್ಯತ್ಯಾಸ ಇರಲ್ಲ, ಮತ್ತೆ ಕ್ವಶನ್ಸ್ ಅಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಏನಂದ್ರೆ ಕಂಟೆಂಟ್ ಸ್ವಲ್ಪ ಚೇಂಜ್ ಇರುತ್ತೆ, ಸಿಲೆಬಸ್ ಚೇಂಜ್ ಇರುತ್ತೆ, ಮತ್ತೆ ಕ್ವಶನ್ಸ್ ವೇ ಆಫ್ ಆಸ್ಕಿಂಗ್ ಬೇರೆ ತರ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಸಿಲೆಬಸ್ ಅಲ್ಲಿ ನಾವು ನೋಡಬಹುದು ಯಾವ ರೀತಿಯಲ್ಲಿ ಇರುತ್ತೆ ಅಂತ. ನೀವು ಸಿಲೆಬಸ್ಗೆ ಹೋದಾಗ ಮ್ಯಾಕ್ಸಿಮಮ್ ಏನು ಸಿಲೆಬಸ್ ಚೇಂಜ್ ಆಗಿಲ್ಲ, ಸಿಲೆಬಸ್ ಅನ್ನೋದು ಸೇಮೇ ಇದೆ. ಸಿಲೆಬಸ್ ಜಾಸ್ತಿ ಏನು ಮ್ಯಾಕ್ಸಿಮಮ್ ಚೇಂಜ್ ಇಲ್ಲ, ಲಾಸ್ಟ್ ಇಯರ್ ಸಿಲೆಬಸ್. ಮತ್ತೆ ಏನೆಲ್ಲ ಸಿಲೆಬಸ್ ಓದಬೇಕು ನಾವು TET ಎಕ್ಸಾಮ್ಗೆ ಅಂದ್ರೆ, ನೀವು ಏನಾದ್ರು TET ಎಕ್ಸಾಮ್ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಬರೀತಿದ್ದೀರಾ ಅಂದ್ರೆ ಈ ನೋಟಿಫಿಕೇಶನ್ ಅಲ್ಲಿ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಯಾವ್ದೆಲ್ಲ ನೀವು ರೆಫರ್ ಮಾಡಬೇಕು ಬುಕ್ಸ್ ಅನ್ನು, ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಅನ್ನು ಬುಕ್ಸ್ ಅನ್ನು ರೆಫರ್ ಮಾಡಬೇಕು ಅಂದ್ರೆ 5th to 10th ಸ್ಟ್ಯಾಂಡರ್ಡ್ ಸೈನ್ಸ್, 5th to 10th ಸ್ಟ್ಯಾಂಡರ್ಡ್ NCERT ಸಿಲೆಬಸ್ ಅಲ್ಲಿರುವಂಥದ್ದು ಮ್ಯಾಥಮೆಟಿಕ್ಸ್, ಮತ್ತೆ ಸೋಷಿಯಲ್ ನೀವು ತಗೋತಿದ್ದೀರಾ ಸೋಷಿಯಲ್. ಇಷ್ಟು ಬುಕ್ಸ್ ಅನ್ನು ನೀವು ಓದಿದ್ರೆ, ಆ ಕಂಟೆಂಟ್ ಅನ್ನು ಗೊತ್ತಾದ್ರೆ ನೀವು ಆರಾಮಾಗಿ ಎಕ್ಸಾಮ್ ಅನ್ನು ಬರಿಬಹುದು. ಅದ್ರ ಜೊತೆಯಲ್ಲಿ ಬಿಕಾಸ್ ಇನ್ನೇನು ಎಕ್ಸಾಮ್ ಕೆಲವೇ ದಿನಗಳಲ್ಲಿ, ದಟ್ ಈಸ್ 45 to 50 ಡೇಸ್ ಏನಿದೆ ಅಷ್ಟೇ, ಇಷ್ಟು ದಿನಗಳಲ್ಲಿ ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದ್ರೆ ಇಷ್ಟೆಲ್ಲಾ ಸಬ್ಜೆಕ್ಟ್ಸ್ ಟಾಪಿಕ್ಸ್ ಅನ್ನು ನೀವು ಪ್ರಿಪೇರ್ ಆಗೋದು ಕಷ್ಟ ಆಗುತ್ತೆ.
ಸೊ ನೀವು ಈಸಿಯಾಗಿ ಪ್ರಿಪೇರ್ ಆಗಬೇಕು ಅಂದ್ರೆ ಲಾಸ್ಟ್ ಇಯರ್ ಪೇಪರ್ಸ್ ಅನ್ನು ನೀವು ರೆಫರ್ ಮಾಡಬಹುದು. ಓಲ್ಡ್ ಪೇಪರ್ಸ್ ಅನ್ನು ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿಯಲ್ಲಿ ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಯಾವ ರೀತಿಯಲ್ಲಿ ಟಿ ಎಕ್ಸಾಮ್ಗೆ ನೀವು ಎಕ್ಸಾಮ್ ಬರಿಬಹುದು, ಪೇಪರ್ಸ್ ಅನ್ನು ಸಾಲ್ವ್ ಮಾಡಬಹುದು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಸ್ವಲ್ಪ ವಿಡಿಯೋಸ್ ಅನ್ನು ಕೂಡ ನೋಡಿ, ರೆಫರ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಮೋರ್ ಪರ್ಟಿಕ್ಯುಲರ್ಲಿ ನಾನು ಹೇಳಬೇಕು ಅಂದ್ರೆ ಸಿಲೆಬಸ್ ವಿಚಾರದಲ್ಲಿ, ದಟ್ ಈಸ್ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ವಿಡಿಯೋ ಅಲ್ಲಿ ಹೋಗಿ ಕಮೆಂಟ್ ಮಾಡಿ, ಯಾವ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನು ಸಾಲ್ವ್ ಮಾಡಬೇಕು, ಈ ಟಾಪಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಅದೇ ರೀತಿಯಲ್ಲಿ ಸೈನ್ಸ್ ಟಾಪಿಕ್ಸ್ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ನೀವು ಕಮೆಂಟ್ ಹಾಕಿದ್ರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಟಿ ಎಕ್ಸಾಮ್ ಅಲ್ಲಿ ಯಾವ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬರುತ್ತೆ, ಬಿಕಾಸ್ ನನ್ನ ಸಿಲೆಬಸ್ ಅನ್ನು ನೋಡಿದಾಗ ಕಂಪ್ಲೀಟ್ 9th ಮತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮ್ಯಾಥಮೆಟಿಕ್ ಬೇಸಿಕ್ಸ್ ಇದೆ ಮತ್ತೆ ಕ್ವಶನ್ಸ್ ಇದೆ, ಅಂಡ್ ಆಲ್ಸೋ CBSE RD ಶರ್ಮಾ ಬುಕ್ಸ್ ಅನ್ನು ಕೂಡ ರೆಫರ್ ಮಾಡಿ ಅಂತಾನು ಕೂಡ ಈ ಬುಕ್ ನೋಟಿಫಿಕೇಶನ್ ಅಲ್ಲಿ ಅವರು ಬಿಟ್ಟಿದ್ದಾರೆ. ಸೊ ಇನ್ ದ ಸೆನ್ಸ್ ಅಪ್ಲಿಕೇಶನ್ ಲೆವೆಲ್ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಕೂಡ ಜಾಸ್ತಿ ಇರೋದ್ರಿಂದ ನೀವು ತುಂಬಾ ವರ್ಕ್ ಮಾಡ್ಲಿಕ್ಕಿದೆ. ಸೊ ಬೇಗ ಹೋಗಿ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ವಿಚಾರದಲ್ಲಿ ಮಾಹಿತಿ ಬೇಕು ಮತ್ತೆ ಕ್ವಶನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋಲಿ ನಾನು ಮಾಡ್ಕೊಡ್ತೀನಿ. ಅಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.